ಈಗ ದಾವಣಗೆರೆ ರಿಸಲ್ಟ್ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಮಾತಾಡ್ತಿದ್ದಾರೆ. ಅವರ ಮೇಲೆ ಇಟ್ಟಂತ ವಿಶ್ವಾಸ, ಅವರ ಮೇಲೆ ಇಟ್ಟಂತ ತಡಿಯಪ್ಪ ನಮ್ಮ ಪ್ರೀತಿ, ಅದನ್ನು ಅವ್ರ ಮೊಮ್ಮಗನ ಮೇಲೆ ಇವತ್ತು ಮತದ ರೂಪದಲ್ಲಿ ಅವರಿಗೆ ಹಾಕಿ ಗೆಲುವನ್ನು ಕೊಟ್ಟಿದ್ದಾರೆ. ನಾನು ದಕ್ಷಿಣ ಭಾಗದ ಮತ್ತು ದಾವಣಗೆರೆ ಉತ್ತರ ಭಾಗದ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನೇ ಒಂದು ನಿರೀಕ್ಷೆ ಜಾಸ್ತಿ ಸರ್, ಅಲ್ಲ, ಒಂದು ಓಟ್ನಾಗ ಗೆದ್ರು ಗೆದ್ದಂಗೆ, ಒಂದು ಓಟ್ನಾಗ ಗೆದ್ರು ಗೆದ್ದಂಗೆ, 50,000 ಓಟ್ನಾಗ ಗೆದ್ರು ಗೆದ್ದಂಗೆ. ಒಟ್ಟು ಇದು ನಮ್ಮ ಗೆಲುವು. ಬಹಳ ಒಂದು ಕಿರಿ ವಯಸ್ಸಿನಲ್ಲಿ ನಮ್ಮ ಹೈಕಮಾಂಡ್ ಅವರಿಗೆ ಹೆಚ್ಚಿನ ರೀತಿಯಿಂದ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಸ್ಥಾನವನ್ನು ನಾವು ಉಳಿಸಿಕೊಂಡಿದ್ದೇವೆ. ನಾನು ಮತ್ತೊಮ್ಮೆ ನಮ್ಮ ದಾವಣಗೆರೆಯ ಜನತೆಗೆ, ಮತದಾರ ಬಂಧುಗಳಿಗೆ ಎಲ್ಲರಿಗೂ ನಾನು ತುಂಬುವುದರಿಂದ ಇಡೀ ಸರ್ಕಾರ ಬಂದಿತ್ತು, ನಿರೀಕ್ಷೆ ಜಾಸ್ತಿ ಇತ್ತು, ಫಲಿತಾಂಶದ ನಿರೀಕ್ಷೆ ಜಾಸ್ತಿ ಇತ್ತು, ಕಡಿಮೆ ಆದರೆ ಅದೇನು ಹಂಗೇನಾಗಿಲ್ಲ. ಅಲ್ಪಸಂಖ್ಯಾತರ ಮತಗಳು ಯಾವ ರೀತಿಯಿಂದನೂ ನಮಗೇನು ಇದಾಗಿಲ್ಲ. ಒಂದು ಏನು ಬಹಳ ನೀವು ನೋಡ್ತಿದ್ದೀರಿ, ನಮ್ಮ ಅಕ್ಕಪಕ್ಕ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಮತದಾರರು, ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ಬೆಂಬಲ ಆಶೀರ್ವಾದ ಕೊಡ್ತಾರೆ. ಗೆಲ್ಸರೇನಂದ್ರ ಅಂತ ಎಲ್ಲ ಸೋಲುಗಿಂತ ಇದು ಒಂದು ಜವಾಬ್ದಾರಿ ಬಹಳ ಚೆನ್ನಾಗಿದೆ. ನಮ್ಮ ಅಜ್ಜರನ್ನ ದುಗಮನ್, ಆಮೇಲೆ ನಮ್ಮ CM, ನಮ್ಮ DCM ಸಾಹೇಬರು ಎಲ್ಲರೂ ಮುಖ್ಯವಾಗಿ ಕಾಂಗ್ರೆಸ್ ಅಭಿಮಾನಿಗಳು, ನಮ್ಮ ನಾಯಕರುಗಳು ಎಲ್ಲರಿಗೂ ಈ ಒಂದು ಗೆಲುವು ಸಮರ್ಪಣೆಯನ್ನು ಮಾಡ್ತಾರೆ. ಗೊಂದಲಗಳಿತ್ತು ಗೆಲುವಿಗೆ ಸಂಬಂಧಪಟ್ಟಂತೆ. ಆರಂಭದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ದರು, ಅದು ಅಂತಿಮವಾಗಿ ಗೆಲುವಾಗಿದೆ. ಮೊದಲ ಪ್ರತಿಕ್ರಿಯೆ ಏನು ಅಂದರೆ, ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಅಪ್ಪಾಜಿಯವರ ಕ್ಷೇತ್ರ ಏನು ಕಾಂಗ್ರೆಸ್ನ ಭದ್ರಕೋಟೆ ಇದೆ, ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ KPCC AICC ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತು ನಮ್ಮ ಎಲ್ಲ ಶಾಮನೂರು ಬಳಗ ಆಯಿತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಸಮರ್ಥ್ ಶಾಮನೂರ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ದೊಡ್ಡ ಜವಾಬ್ದಾರಿ. ಸಮರ್ಥ್ ಕೂಡ ಅಪ್ಪಾಜಿ ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಮುಂದುವರೆದ ಕಾಮಗಾರಿಗಳನ್ನು ಹೆಚ್ಚಿನ ಜವಾಬ್ದಾರಿಯಿಂದ ಅವ್ರು ಮಾಡಿದ್ದಾರೆ. ಇದೇ ರೀತಿ ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತೇನೆ. ಮಾಡಿದ್ರು, ಕುಟುಂಬ ರಾಜಕಾರಣ ಮಾಡಿದ್ದಾರೆ ಅಂತೇಳಿ ಶಾಮನೂರ್ ಅವರ ಕುಟುಂಬವನ್ನ ಭೇಟಿ ಆಗಬೇಕು ಅಂದ್ರೆ ಗೇಟ್ ಕಾಯ್ಬೇಕು ಅನ್ನುವಂತ ಅಪಪ್ರಚಾರ ಮಾಡಿದ್ರು. ಈ ಬಗ್ಗೆ ಮತದಾರರು ಉತ್ತರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಅಲ್ಲ, ಅದೇ ಹೇಳ್ತಾ ಇದೆ, ಇಲ್ಲ ರಿಸಲ್ಟೇ ಹೇಳ್ತಾ ಇದೆ. ಸುಮಾರು 5,000 ಮತಗಳ ಅಂತರದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಸೊ ಜನರು ನೋಡ್ತಾ ಇದ್ದಾರೆ ಯಾವ ಕುಟುಂಬ ಅವ್ರ ಪರವಾಗಿದೆ, ಯಾವ ವ್ಯಕ್ತಿ ಅವರಿಗೆ ಪರವಾಗಿದ್ದಾರೆ ಅಂತ ಸಂಪೂರ್ಣವಾಗಿ ಇವತ್ತು ವಿಶ್ವಾಸದ ಮತ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ 8 ಸುತ್ತಿನಲ್ಲಿ ಮುನ್ನಡೆ ಇತ್ತು ಬಿಜೆಪಿ. ಆ ಸಂದರ್ಭದಲ್ಲಿ ಎಲ್ಲ ಅಲ್ಪಸಂಖ್ಯಾತರು ನಮ್ಮನ್ನ ಕೈ ಬಿಟ್ರು ಅಂತ ಅನಿಸ್ತಾ ಹೇಗೆ? ಮೊದಲನೇ ಸುತ್ತು ಆಗಿರೋದು ಎಲ್ಲ ಬಿಜೆಪಿ ವಾರ್ಡ್ಸ್, ಅದು ನಮ್ಮ ಮುಸ್ಲಿಂ ವಾರ್ಡ್ಸ್ ಬಂದಿರಲಿಲ್ಲ. ಅಲ್ಪಸಂಖ್ಯಾತರು ಯಾವಾಗಲೂ ನಮ್ಮ ಪರವಾಗಿದ್ದಾರೆ. ಹಿಂದೆ ಸೈಫುಲ್ ಅವರು ನಿಂತಿದ್ರು, ಅದರಿಂದ ನಮ್ಮ ಲಾಯರ್ ಅತಾವುಲ್ಲಾ ಅವರು ನಿಂತಿದ್ರು. ಅವಾಗ ಸೈಫುಲ್ ಅವರು 27,000 ಓಟ್ ತಗೊಂಡಿದ್ರು, 76,000 ಓಟ್ ತಗೊಂಡಿದ್ರು. ಜನತೆಯ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ, ಮತದಾರರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ. ಏನಪ್ಪ, ನಮ್ಮ ಕಾರ್ಯಕರ್ತರು ಇದಾರಲ್ಲ, ಕಾರ್ಯಕರ್ತರು ನೋಡ್ಕೊಂತಾರೆ. ಕಾರ್ಯಕರ್ತರು ಬಹಳ ಒಂದು ಉತ್ಸುಕರಾಗಿ, ಕಾರ್ಯಕರ್ತರು ಅಭಿಮಾನದಿಂದ, ಅವರು ಹೋರಾಟದಿಂದ ಇವತ್ತು ಸಮರ್ಥ ಅವರು ಗೆದ್ದಿದ್ದಾರೆ. ನಾನು ನಮ್ಮ ದಾವಣಗೆರೆಯ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳಿಗೆ ನಾನು ತುಂಬುವುದರಿಂದ
ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನಪ್ಪ ಕಾಂಗ್ರೆಸ್ ಭದ್ರಕೋಟೆ ನಮ್ಮ ತಂದೆಯವರು, ನಾವು ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದು ಬಂದಂತರು. ಜನಗಳ ಆಶೀರ್ವಾದ, ಕೆಲಸ ಕಾರ್ಯಗಳು ಇನ್ನು ತಮಿಳುನಾಡಿನ ಮಾಹಿತಿನ ಕೊಡ್ತಾ ಹೋಗ್ತೀವಿ. ತಮಿಳುನಾಡು ಸಿಎಂ ಆಗಿರುವಂತಹ ಸ್ಟಾಲಿನ್ಗೆ ಭಾರಿ ಮುಖಭಂಗ. ಇದು ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನೇ ಸೋಲನ್ನ ಅನುಭವಿಸಿದ್ದಾರೆ. ಡಿಎಂಕೆ ಮತ್ತೆ ಬರುತ್ತೆ 2.0 ಅಂತ ಹೇಳಿ ಸರ್ಕಾರದ ರೀತಿಯಲ್ಲಿ ನಿನ್ನೆ ಡಿಎಂಕೆ ಪಕ್ಷದಲ್ಲಿ ಭಾರಿ ಎಲ್ಇಡಿಯಲ್ಲಿ ಎಲ್ಲವೂ ಕೂಡ ಅಲ್ಲಿ ರಾರಾಜಿಸ್ತಾ ಇತ್ತು. ಆದ್ರೆ ಇದೀಗ ಸ್ಟಾಲಿನ್ ಅವರೇ ಸೋಲನ್ನ ಅನುಭವಿಸಿದ್ದಾರೆ. ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನ್ ತೀವ್ರ ಮುಖಭಂಗವನ್ನ ಅನುಭವಿಸಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಂತಹವರೇ ಇದೀಗ ಸೋಲಿನ ರುಚಿಯನ್ನ ನೋಡಿದ್ದಾರೆ. ಅಲ್ಲಿನ ಜನ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಅಲ್ಲಿ ಕೊಳತ್ತೂರು ಕ್ಷೇತ್ರದಲ್ಲಿ ಸೋಲು ಉಂಟಾಗಿದೆ. ಟಿವಿಕೆ ಅಭ್ಯರ್ಥಿಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿಯೇ ಆಗಿರ್ಲಿ ಅಥವಾ ಇನ್ಯಾರೇ ಆಗಿರ್ಲಿ ಜನರ ಅಲೆಯಲ್ಲಿ ಕೊಚ್ಚಿ ಹೋಗ್ತಾರೆ. ಜನ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ತಮಿಳುನಾಡಿನ ಈ ಒಂದು ಫಲಿತಾಂಶವೇ ಸಾಕ್ಷ್ಯ ಆಗಿದೆ. ಬಹಳ ನಿರೀಕ್ಷೆ ಇತ್ತು, ಈ ಸಲ ಖಂಡಿತವಾಗ್ಲೂ ಬರ್ತೀವಿ ಅನ್ನೋ ನಿರೀಕ್ಷೆಯನ್ನ ಡಿಎಂಕೆ ಅವರು ಇಟ್ಟುಕೊಂಡಿದ್ರು. ಆದ್ರೆ ಅವೆಲ್ಲವೂ ಕೂಡ ತಲೆ ಕೆಳಗಾಗಿದೆ, ಎಲ್ಲವೂ ಕೂಡ ಹುಸಿಯಾಗಿದೆ. ತಮಿಳುನಾಡಿನ ಸಿಎಂ ಅನ್ನೇ ಸೋಲಿಸಿದ್ದಾರೆ ಜನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ಡಿಎಂಕೆ 2.0 ಬರುತ್ತೆ ಅಂತ ಹೇಳಿ ನಿನ್ನೆ ಎಲ್ಇಡಿಗಳಲ್ಲೂ ಕೂಡ ಹಾಕಿದ್ರು, ರಾರಾಜಿಸಿದ್ರು, ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಜನ ನೀವೇನು ಅಂದುಕೊಂಡ್ರು ನಮ್ಮ ತೀರ್ಪು ಬೇರೆನೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಯೇ ಸೋಲನ್ನ ಅನುಭವಿಸಿದಂದ್ರೆ ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರ, ಅಲ್ಲಿ ಜನರಿಗೆ ಇದ್ದಂತಹ ಅಸಮಾಧಾನ ಯಾವ ರೀತಿಯಾಗಿದೆ ಅನ್ನೋದು ಕಾಣಿಸುತ್ತೆ. ನವಿತಾ ಜೈನ್, ಮಹತ್ತರ ರಾಜಕೀಯ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಇದೀಗ ಮಹತ್ತರ ರಾಜಕೀಯ ಒಂದು ಬೆಳವಣಿಗೆ ನಡೆದಿರ್ತಕ್ಕಂಥದ್ದು. ಕೊಳತ್ತೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಡಿಎಂಕೆ ಪಕ್ಷದ ಮುಖ್ಯಸ್ಥ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಟಾಲಿನ್ ರವರು ಇದೀಗ ಟಿವಿಕೆ ಪಕ್ಷದ VS ಬಾಬುರವರ ಮೇಲೆ ಇದೀಗ ಸೋಲನ್ನು ಕಂಡಿರ್ತಕ್ಕಂಥದ್ದು ಅತಿದೊಡ್ಡ ರಾಜಕೀಯ ಮರ್ಮಾಘಾತ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ವಿಜಯರವರ ಟಿವಿಕೆ ಪಕ್ಷದ ಅಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸ್ಟಾಲಿನ್ ರವರೇ ಸೋತಿರ್ತಕ್ಕಂಥದ್ದು. ಇದು ಡಿಎಂಕೆ ಪಕ್ಷಕ್ಕೆ ಅತಿದೊಡ್ಡ ಮುಖಭಂಗ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಕೂಡ ಡಿಎಂಕೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು. ಆದರೆ ಇದೀಗ ಮುಖ್ಯಮಂತ್ರಿಯನ್ನೇ ಟಿವಿಕೆಯ ರಾಜಕೀಯ ಅಲೆಯಲ್ಲಿ ಇದೀಗ ಸೋಲಿಸಿರ್ತಕ್ಕಂಥದ್ದು. ಆ ಮುಖಾಂತರ ಇದು ಸ್ಟಾಲಿನ್ಗೆ ಅತಿದೊಡ್ಡ ಮುಖಭಂಗ ಅಂತ ಹೇಳಲಾಗ್ತಿದೆ. ಮತ್ತು ಡಿಎಂಕೆ ಪಕ್ಷಕ್ಕೂ ಕೂಡ ಅತಿದೊಡ್ಡ ಮರ್ಮಾಘಾತ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಅಂದ್ರೆ ವಿಜಯರವರ ಅಲೆ, ಟಿವಿಕೆ ಪಕ್ಷದ ಅಲೆ, ಜನಪ್ರಿಯತೆ ಮತ್ತು ಅಲ್ಲಿರ್ತಕ್ಕಂಥ ಮಹಿಳೆಯರು, ಯುವಕರು, ಯುವತಿಯರು, ಜನಸಾಮಾನ್ಯರು ಟಿವಿಕೆಯನ್ನ ಯಾವ ಮಟ್ಟಕ್ಕೆ ಕೈ ಹಿಡಿದಾರೆ ಅನ್ನೋದಕ್ಕೆ ಸ್ಟಾಲಿನ್ ರವರ ಸೋಲೆ ಈಗ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಬಹುಶಃ ದೇಶದಲ್ಲಿ ಅನೇಕ ನಾಯಕರುಗಳು, ಘಟಾನುಘಟಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಸೋತಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಆದರೆ ಇದೀಗ ಕೇವಲ 9 ತಿಂಗಳಿನ ಮಗುವಿನಂತಿದ್ದಂಥ ಟಿವಿಕೆ ಪಕ್ಷದ ಎದುರು ಇದೀಗ ಸ್ಟಾಲಿನ್ ರವರು ಸೋತಿರ್ತಕ್ಕಂಥದ್ದು. ಹಲವಾರು ಯೋಜನೆಗಳನ್ನು ಘೋಷಣೆಯನ್ನು ಮಾಡಿದ್ರು. ಚುನಾವಣಾ ಮುನ್ನ ತಮಿಳುನಾಡಿನ ಅಷ್ಟು ಮಹಿಳೆಯರಿಗೂ ಕೂಡ 5,000 ರೂಪಾಯಿ ಹಣವನ್ನು ಹಾಕಿದ್ರು. ಮತ್ತು ಚುನಾವಣಾ ಸಂದರ್ಭದಲ್ಲೂ ಕೂಡ ಕೊಳತ್ತೂರಿನಲ್ಲಿ ಇಡೀ ಒಂದು ತಂಡವೇ ಅಲ್ಲಿ ಕೆಲಸವನ್ನು ಮಾಡಿತ್ತು. ತಮ್ಮ ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನ್ ರವರು ಮೊದಲ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ VS ಬಾಬುರವರ ಮೇಲೆ ಸೋಲುವ ಮುಖಾಂತರ ಅತಿದೊಡ್ಡ ಮುಖಭಂಗವನ್ನು ಅನುಭವಿಸಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ವಿಜಯರವರ ಪಕ್ಷ ಟಿವಿಕೆ ಮೇಲಿದ್ದಂಥ ಅತಿದೊಡ್ಡ ಅಲೆ ಅಂತಲೇ ಹೇಳಲಾಗ್ತದೆ. ಈ ಅಲೆಯಲ್ಲಿ ಇದೀಗ ಸ್ವತಃ ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಡಿಎಂಕೆ ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ಟಾಲಿನ್ ರವರು ಈ ಒಂದು ಅಲೆಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಅಂತ ಹೇಳಿದ್ರು ತಪ್ಪಾಗಲಾರ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ದ್ರಾವಿಡ ನೆಲದಲ್ಲಿ ಅಕ್ಷರಶಃ ದಳಪತಿ ವಿಜಯ್ ಅಬ್ಬರವನ್ನ ತೋರಿದ್ದಾರೆ. 110 ಸೀಟ್ಗಳಲ್ಲಿ ಸದ್ಯದ ಅಪ್ಡೇಟ್ ಪ್ರಕಾರ ಮುಂಚೂಣಿಯಲ್ಲಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿರುವಂಥದ್ದು. MK ಸ್ಟಾಲಿನ್ ಅವರು ತನ್ನ ಸ್ವಂತ ಕ್ಷೇತ್ರ ಕೊಳತ್ತೂರಿನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆಂಧ್ರದ NTR ಮಾದರಿಯಲ್ಲಿ ವಿಜಯ್ ಈಗ ಜಯಭೇರಿಯನ್ನು ಬಾರಿಸ್ತಾ ಇರುವಂಥದ್ದು. ಮೊದಲ ಪ್ರಯತ್ನದಲ್ಲಿನೇ ಮುಖ್ಯಮಂತ್ರಿ ಹುದ್ದೆಯ ಪಕ್ಕಕ್ಕೆ ಬಂದು ನಿಂತಿದ್ದಾರೆ ಅವರು. ಇವಾಗ
ಕೇವಲ 8 ಸೀಟ್ಗಳು ಮಾತ್ರ ಸರಳ ಬಹುಮತಕ್ಕೆ ಬೇಕಿರುವಂಥದ್ದು. ಇಲ್ಲಿ ಈಗ ಅವರ ರಾಜಕೀಯದ ತಂತ್ರಗಾರಿಕೆಗಳು ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಗಬಹುದು. ಈಗ ಸಹಜವಾಗಿಯೇ ಒಂದಷ್ಟು ಜನ ರಾಜಕೀಯದ ವಾತಾವರಣ ಬದಲಾಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಲಸೆ ಹಕ್ಕಿಗಳು ಹಾರಾಟವು ಕೂಡ ಎಲ್ಲಿ ಒಳ್ಳೆಯ ಮಳೆ ಒಳ್ಳೆಯ ಬೆಳೆ ಇರುತ್ತೋ ಆ ಕಡೆಗೆ ಹಾರಿ ಹೋಗುವಂಗೆ ವಲಸೆ ಹಕ್ಕಿಗಳ ಹಾರಾಟವು ಕೂಡ ಶುರುವಾಗುತ್ತೆ. ಸಹಜವಾಗಿಯೇ ರಾಜಕೀಯವಾಗಿ ನಡೆಯುವಂಥದ್ದು ಇದ್ದೇ ಇರುತ್ತೆ. ಇಲ್ಲಿ 110 ಸೀಟ್ಗಳಿಗೆ ಬಂದು ನಿಂತಾಗ ಅಲ್ಲಿರುವಂತಹ ಇಬ್ಬರು ಎದುರಾಳಿಗಳು ಕೂಡ 57, 67 ಎರಡೂ ಕೂಡ ಹಾವು ಮುಂಗುಸಿಯ ರೀತಿಯಲ್ಲಿ ಎಣ್ಣೆ ಸೀಗೆಕಾಯಿ ರೀತಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಂತಹ ಪಕ್ಷಗಳು DMK ಮತ್ತು ಅಣ್ಣಾ DMK ಪಕ್ಷಗಳು ಇರುವಂಥದ್ದು. ಈಗ ಅವರಿಬ್ಬರನ್ನು ಕೂಡ ಹಿಂದಕ್ಕೆ ಸರಿಸಿ 110 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರಬೇಕು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಷ್ಟೇ ಒಂದು ಇತಿಹಾಸದ ಸೃಷ್ಟಿ ಇದು. ಹಿಂದಿನ ಬಾರಿ 3, ಅಲ್ಲಿಂದ 77, ಈಗ 184 ಸೀಟ್ಗಳು. ಒಂದಕ್ಕಿಂತ ಒಂದು ಬಹಳ ದೊಡ್ಡದಾದಂತಹ ಜಂಪ್. ಬಿಜೆಪಿ ಬಂಗಾಳದ ಗದ್ದುಗೆಯನ್ನು ಏರಿರುವಂಥದ್ದು. 3 ಸೀಟ್ ಇದ್ದಾಗಲೇ ಅವರು ಮುಖ್ಯಮಂತ್ರಿ ಆಗಬಹುದು, ನಾವು ಆಡಳಿತ ನಡೆಸಬಹುದು ಅಂತೇಳಿ ಕನಸು ಕಟ್ಟಿಕೊಂಡು ಹೋರಾಟ ನಡೆಸಿದಂಥವ್ರು 77 ಸೀಟ್ಗಳು ಬಂದಾಗ ಸುಮ್ಮನೆ ಕೂತಿರ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇತ್ತು. ಆ 77 ಸೀಟ್ ಬಂದಾಗ ಅದಕ್ಕೆ ಪೂರಕವಾದಂತಹ ರಣತಂತ್ರವನ್ನು ರೂಪಿಸೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ.